ಹ್ಯಾಕ್ಯುರೆ ಸಂಸ್ಥೆಯೊಂದಿಗೆ ಅಪೋಲೋ ಕ್ಯಾನ್ಸರ್ ಕೇಂದ್ರ ಸಹಭಾಗಿತ್ವ. ಸೂಕ್ತ ಪ್ರದೇಶದಲ್ಲಿ ಪ್ರದೇಶದ ಮೊದಲ ರೋಬೋಟಿಕ್ ಸ್ಟೀರಿಯೋಟಾಕ್ಟಿಕ್ ರೇಡಿಯೋಥೆರಪಿ ಕಾರ್ಯಕ್ರಮ ಆರಂಭ. ವಿಕಿರಣ ಚಿಕಿತ್ಸಾ ಸಾಧನಗಳ ಜಾಗತಿಕ ಪೂರೈಕೆದಾರರಾದ ಹ್ಯಾಕ್ಯುರೆ ಅಪೋಲೋ ಕ್ಯಾನ್ಸರ್ ಸೆಂಟರ್ಸ್ರಂದು ಭಾರತ ಉಪಖಂಡದ ಮೊದಲ ರೋಬೋಟಿಕ್ ಮತ್ತು ಸ್ಟೀರಿಯೋಟಾಕ್ಟಿಕ್ ಥೆರಪಿ ಶಿಕ್ಷಣ ಕೇಂದ್ರ ಆರಂಭಿಸಿದೆ. ದಿ ಇಂಡಿಯನ್ ಸ್ಕೂಲ್ ಆಫ್ ರೋಬೋಟಿಕ್ ಮತ್ತು ಸ್ಟೀರಿಯೋಟಾಕ್ಟಿಕ್ ರೇಡಿಯೋ ಸರ್ಜರಿ ಶಿಕ್ಷಣ ಕೇಂದ್ರ ಹೆಸರಿನ ಈ ಉಪಕ್ರಮವನ್ನು ಚೆನ್ನೈ ಮತ್ತು ಬೆಂಗಳೂರಿನ ಅಪೋಲೋ ಕ್ಯಾನ್ಸರ್ ಕೇಂದ್ರದಲ್ಲಿ ಸ್ಥಾಪಿಸಲಾಗುವುದು. ಅಲ್ಲದೆ ವಿಕಿರಣ ಆಂಕಾಲಜಿಸ್ಟ್ಗಳು, ಭೌತಶಾಸ್ತ್ರಜ್ಞರು, ವಿಕಿರಣ ಚಿಕಿತ್ಸಕರು ಮತ್ತು ಭಾರತ ಉಪಖಂಡದಾದ್ಯಂತ ತಂತ್ರಜ್ಞರಿಗೆ ಸುಧಾರಿತ ರೇಡಿಯೋ ಸರ್ಜರಿ ಶೈಕ್ಷಣಿಕ ತರಬೇತಿಯನ್ನು ಒದಗಿಸುತ್ತದೆ. ಕಾರ್ಯಕ್ರಮವು ಸಮಗ್ರ ಚರ್ಚೆಗಳು, ಪ್ರಾತ್ಯಕ್ಷಿತೆಗಳು ಮತ್ತು ರೋಬೋಟಿಕ್ ಮತ್ತು ಸ್ಟೀರಿಯೋಟಾಕ್ಟಿಕ್ ರೇಡಿಯೋ ಸರ್ಜರಿ ಮೇಲೆ ಕೇಂದ್ರೀಕರಿಸುವ ತರಬೇತಿಯನ್ನು ಒಳಗೊಂಡಿದೆ. ಸೈಬರ್ನೆಫ್ ಅಕಾಡೆಮಿ ಅಂತ ಅಪೋಲೋ ಕ್ಯಾನ್ಸರ್ ಸೆಂಟರ್ ಬನ್ನಿರ್ಘಟ್ಟ ರೋಡ್ ಅಲ್ಲಿ ನಾವು ಶುರು ಮಾಡಿದ್ವಿ ಬ್ಯಾಂಗ್ಳೂರಲ್ಲಿ. ಸೊ ಇನ್ ಕೊಲಾಬ್ರೇಷನ್ ವಿತ್ ಆಕ್ಯುರೆ ಕಂಪನಿ ವೇರ್ ಸೈಬರ್ನೆಫ್ ಮ್ಯಾನುಫ್ಯಾಕ್ಚರರ್. ಸೊ ಇದು ಏನಪ್ಪಾ ಅಂದ್ರೆ ಸೈಬರ್ನೆಫ್ ಟ್ರೀಟ್ಮೆಂಟ್ ಅಂತ ಒಂದಿದೆ. ಇಸ್ ಅ ರೋಬೋಟಿಕ್ ರೇಡಿಯೋ ಸರ್ಜರಿ ಸಿಸ್ಟಮ್. ಸೊ ಇಸ್ ಅ ರೋಬೋಟಿಕ್ ಅಸಿಸ್ಟೆಡ್ ರೇಡಿಯೇಷನ್. ಸೊ ಇದರಲ್ಲಿ ಹೈ ಪ್ರಿಸಿಷನ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಸೊ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಸ್ಮಾಲ್ ಟ್ಯೂಮರ್ಸ್, ಬ್ರೈನ್ ಟ್ಯೂಮರ್ಸ್ ಮತ್ತೆ ಔಟ್ಸೈಡ್ ಬಾಡಿ ಎಲ್ಲಾದ ಟ್ರೀಟ್ಮೆಂಟ್ ಅನ್ನು ಕೊಡ್ಬೋದು. ಸೊ ಇದು ಟೋಟಲಿ ನಾನ್ ಇನ್ವೇಸಿವ್ ಟ್ರೀಟ್ಮೆಂಟ್, ಅನಸ್ಥಿಷಿಯಾ ಬೇಕಾಗಲ್ಲ. ಸೊ ಬಟ್ ಈವನ್ ರೀರೇಡಿಯೇಷನ್ ಅಥವಾ ರೀಟ್ರೀಟ್ಮೆಂಟ್ ಬೇಕಾಗಿದೆ ಅಂದ್ರೆ ಅದರಲ್ಲೂ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಮತ್ತೆ ಈವನ್ ಸ್ಟೇಜ್ 4 ಡಿಸೀಸ್ ಅಲ್ಲೂ ಲೋಕಲೈಸ್ ಫೋಕಲ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ಇದನ್ನ ತುಂಬಾ ಅನುಕೂಲ, ಪೇಷಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಅಕಾಡೆಮಿ ಏನಕ್ಕಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ SBRT ಅಂತ ಏನ್ ಹೇಳ್ತಾ ಇದೀವಿ, ಇದು ತುಂಬಾ ಬೇಕಾಗುತ್ತೆ ಪೇಷಂಟ್ಸ್ಗಳಿಗೆ, ಕ್ಯಾನ್ಸರ್ ಪೇಷಂಟ್ಸ್ಗೆ. ಅದಕ್ಕೆ ಟ್ರೈನಿಂಗ್ ಮಾಡಿ ನಮ್ಮ ರೇಡಿಯೇಷನ್ ಆಂಕಾಲಜಿಸ್ಟ್, ಫಿಸಿಸಿಸ್ಟ್, ಟೆಕ್ನಾಲಜಿಸ್ಟ್ ಇವನ್ನೆಲ್ಲ ಆಸ್ ಎ ಗ್ರೂಪ್ ಟ್ರೈನ್ ಮಾಡಿದ್ರೆ ದೇ ವಿಲ್ ಗೋ ಅಂಡ್ ಪ್ರಾಕ್ಟೀಸ್ ಔಟ್ಸೈಡ್. ಸೊ ಅದಕ್ಕೋಸ್ಕರ ಯೂಶಲಿ ಇಸ್ 3 to 5 days ಆಫ್ ಟ್ರೀಟ್ಮೆಂಟ್. ಬೇರೆ ಕಡೆ ಹೋಗಿ ಯುರೋಪ್ ಅಥವಾ US ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಇದು ಟ್ರೈನಿಂಗ್ ಮಾಡೋದ್ ಬದಲು ಇಲ್ಲೇನೆ ಮಾಡ್ಬೇಕು ಅಂತ ನಮ್ಮ ಉದ್ದೇಶ. ಸೊ ಇದ್ರ ಬಗ್ಗೆ ಲೈಕ್ ಸೈಬರ್ನೆಫ್ ಅಕಾಡೆಮಿ ಅಂಡ್ ಅಕ್ಯುರೆ ಆಸ್ ಅಗ್ರಿ ವಿತ್ ಅಪೋಲೋ ಕ್ಯಾನ್ಸರ್ ಸೆಂಟರ್ ಇಲ್ಲಿ ಮತ್ತೆ ನಾವು ಚೆನ್ನೈಲಿ ಅಪೋಲೋದಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಇದನ್ನ ಉಪಯೋಗಿಸ್ಕೋಬೇಕು ಅಂಡ್ ಆಲ್ಸೋ ಅವೇರ್ನೆಸ್ ಅಬೌಟ್ ದಟ್ ಸೈಬರ್ನೆಫ್ ಟ್ರೀಟ್ಮೆಂಟ್ ಆಲ್ಸೋ ಕ್ಯಾನ್ಸರ್ ಪೇಷಂಟ್ಸ್ ಬಗ್ಗೆ ಅದನ್ನ ತಗೊಂಡ್ರೆ ದೇರ್ ಇಸ್ ಒನ್ ಟ್ರೀಟ್ಮೆಂಟ್ ವೇರ್ ಫೋಕಸ್ ರೇಡಿಯೇಷನ್ ಯೂಸ್ ಮಾಡಿ ಆಸ್ ಅ ನಾನ್ ಇನ್ವೇಸಿವ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಸರ್ಜರಿ ಮಾಡಕ್ ಆಗಲ್ಲ, ಅವ್ರ ಡೀಪ್ ಸೀಟೆಡ್ ಟ್ಯೂಮರ್ಸ್ ಇರುತ್ತೆ, ಮತ್ತೆ ಇದಕ್ಕೆಲ್ಲದನ್ನು ಉಪಯೋಗಿಸ್ಕೋಬಹುದು. ಇದು ಪೇಷಂಟ್ಸ್ ಅಲ್ಲಿ ಏನಕ್ಕಪ್ಪ ಅಂದ್ರೆ ಈವನ್ ಅಫೋರ್ಡಬಿಲಿಟಿ ಇಸ್ ಕನ್ಸರ್ನ್, ವಿ ಹ್ಯಾವ್ ಆಲ್ ದಿ ಪ್ರೋಗ್ರಾಮ್ಸ್. ಸೊ ಲೈಕ್ ಈವನ್ ಸಮ್ ಆಫ್ ದಿ ನ್ಯಾಷನಲ್ ಸ್ಕೀಮ್ಸ್ ಇರ್ಬೋದು, ಗೌರ್ಮೆಂಟ್ ಸ್ಕೀಮ್ಸ್, ಇನ್ಶೂರೆನ್ಸ್ ಇದೆಲ್ಲದನ್ನು ಇದ್ರಲ್ಲಿ ಕವರ್ ಆಗ್ತಾ ಇದೆ. ಪ್ಲಸ್ ಲೈಕ್ ಔಟ್ ಆಫ್ ಪಾಕೆಟ್ ಕ್ಯಾಶ್ ಪೇಷಂಟ್ಸ್. ಸೊ ಇಟ್ಸ್ ಅ ವ್ಯಾಲ್ಯೂ ಫಾರ್ ಮನಿ. ಏನು ಅಂದ್ರೆ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ತುಂಬಾ ಕಮ್ಮಿ ಇರುತ್ತೆ ಇದರಿಂದ, ಅಂಡ್ ಎಫೆಕ್ಟಿವಿಟಿ ಇಸ್ ಬೆಟರ್. ಸೊ ಇದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು. ಇಲ್ಲ. ಸೊ ಇದು ಅದನ್ನ ಹೇಳ್ತಾ ಇದೆ, ಇದು ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್. ಸೊ ರೇಡಿಯೇಷನ್ ಇಸ್ ಒನ್ ಆಫ್ ದಿ ಸೂಪರ್ ಸ್ಪೆಷಾಲಿಟಿ ಬ್ರಾಂಚ್. ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನಂದ್ರೆ ಒಬ್ರು ಡಯಾಗ್ನೋಸಿಸ್ ಮಾಡಕ್ಕೆ ರೇಡಿಯಾಲಜಿಸ್ಟ್ ಮತ್ತೆ ನ್ಯೂಕ್ಲಿಯರ್ ಮೆಡಿಸಿನ್, ಇಮೇಜಿಂಗ್ ಅಂತ ಹೇಳ್ತಾರೆ. ಬಯಾಪ್ಸಿ ಮಾಡಿದ್ರೆ ಪೆಥಾಲಜಿಸ್ಟ್ ಇರ್ತಾರೆ. ಸೊ ಅದಾದ್ಮೇಲೆ ಟ್ರೀಟ್ಮೆಂಟ್ ಗೆ ಸರ್ಜನ್ಸ್, ಮೆಡಿಕಲ್ ಆಂಕಾಲಜಿಸ್ಟ್, ರೇಡಿಯೇಷನ್ ಆಂಕಾಲಜಿಸ್ಟ್, ಈ ತರ 3 ಎಲ್ಲ ಡಿವಿಷನ್ಸ್ ಇದೆ. ಸೊ ಇದರಲ್ಲಿ ರೇಡಿಯೇಷನ್ ಆಂಕಾಲಜಿಸ್ಟ್ ಆಫ್ಟರ್ MBBS ಡಿಗ್ರಿಲಿ ಅದಾದ್ಮೇಲೆ MD ಡಿಗ್ರಿ ಅಂತ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸೂಪರ್ ಸ್ಪೆಷಾಲಿಟಿ ನೀವು ಇದನ್ನ SBRT ಮಾಡ್ಬೇಕು ಅಂದ್ರೆ ಆ SBRTಗೆ ಸೊ ಬೇಸಿಕ್ ರಿಕ್ವೈರ್ಮೆಂಟ್ ಇಸ್ ರೇಡಿಯೇಷನ್ ಆಂಕಾಲಜಿ, MD ರೇಡಿಯೋಥೆರಪಿ ಆರ್ DNB ರೇಡಿಯೋಥೆರಪಿ. ಆಮೇಲೆ ಮತ್ತೆ ಫಿಸಿಸಿಸ್ಟ್, ಟೆಕ್ನಾಲಜಿಸ್ಟ್ ಮತ್ತೆ ಆಸ್ ಎ ಟೀಮ್ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಸೊ ಅದು SBRT ನಾರ್ಮಲ್ ರೇಡಿಯೇಷನ್ ಇಂದ ಒಂದು ಎಕ್ಸ್ಟ್ರಾ SBRT ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಇದು ಕೋರ್ಸ್ ಇದು ಅಂತ. ಇಟ್ಸ್ ಅ ವೆರಿ ಸ್ಪೆಷಲೈಸ್ಡ್ ನೀಶ್ ಕೋರ್ಸ್. ಯೂಶಲಿ ಏನಪ್ಪಾ ಅಂತಂದ್ರೆ ಅದು SBRT MD ಬಂದು ಅದಾದ್ಮೇಲೆ ಯೂಶಲಿ ರೇಡಿಯೇಷನ್ ಆಂಕಾಲಜಿ ಮಾಡ್ತಾ ಇರ್ತಾರೆ, ಪ್ರಾಕ್ಟೀಸ್ ರೇಡಿಯೇಷನ್ ಮಾಡ್ತಾ ಇರ್ತಾರೆ. ಆಸ್ ಎ ಎಕ್ಸ್ಟ್ರಾ ಇದನ್ನ ನೀವು ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸರ್, ಸೈಬರ್ನೆಫ್ ಟ್ರೀಟ್ಮೆಂಟ್ ಇವಾಗ ಎಲ್ಲೆಲ್ಲಿ ಅವೈಲೇಬಲ್ ಇದೆ? ರೈಟ್ ನೌ ಅಕ್ರಾಸ್ ಇಂಡಿಯಾ ಆಲ್ಮೋಸ್ಟ್ ಅರೌಂಡ್ 8 ರಿಂದ 10 ಜಾಗದಲ್ಲಿ ಅವೈಲಬಿಲಿಟಿ ಇದೆ. ಸೊ ಅದರಲ್ಲಿ ನಮ್ಮ ಇದರಲ್ಲೇ ಲೈಕ್ ಬೋತ್ ಅಪೋಲೋ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ವೈಸ್ ಪ್ರಾಬ್ಲಿ ಹೈಯೆಸ್ಟ್ ಇನ್ ದಿ ಇಂಡಿಯಾ ಮತ್ತೆ ಪ್ರಾಬ್ಲಿ ಹೈಯೆಸ್ಟ್ ಇನ್ ದಿ ವರ್ಲ್ಡ್ ಅಂತ ಅನ್ಬೋದು. ಏನಕ್ಕೆ ಅಂದ್ರೆ ನಂಬರ್ ಆಫ್ ವೆರೈಟೀಸ್ ಆಫ್ ಪೇಷಂಟ್ಸ್ ನಮ್ಮ ಹತ್ರ ಏನಿದೆ, ಸೊ ಅದನ್ನೆಲ್ಲ ಮಾಡಿದೀವಿ. ಇಟ್ ಈಸ್ ನಾಟ್ ಓನ್ಲಿ ಲೋಕಲೈಸ್ಡ್,
ಪ್ಲಸ್ ಈವನ್ ಅಡ್ವಾನ್ಸ್ ಟ್ಯೂಮರ್ಸ್, ಲೋಕಲಿ ಅಡ್ವಾನ್ಸ್ ಟ್ಯೂಮರ್ಸ್ಗೂ ನಾವು ಕೊಟ್ಟು ತುಂಬಾ ಪಬ್ಲಿಕೇಶನ್ಸ್ ಮಾಡಿ ಅಕ್ರಾಸ್ ದ ವರ್ಲ್ಡ್ ನಾವು ಇಂಡಿಯಾನ ಮುಂದೆ ತಗೊಂಡು. ಕರ್ನಾಟಕದಲ್ಲಿ ಎಲ್ಲೆಲ್ಲ ಅವೈಲೇಬಲ್ ಇದೆ? ಸೊ ರೈಟ್ ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ರೈಟ್ ನಾವು ಅಪೋಲೋ ಇಸ್ ದೇರ್, ಇನ್ನೊಂದು ಬೇರೆ ಕಡೆ ಎಲ್ಲ ಬೆಂಗಳೂರಲ್ಲೇನೆ ಇನ್ನೊಂದು ಸೆಂಟರ್ಸ್ ಎಲ್ಲ ಇದಾವೆ. HCG is also is there. ಥ್ಯಾಂಕ್ ಯು.